ಸೊ ಫೈನಲಿ KTM ಡ್ಯೂಕ್ 250 ಡೆಲಿವರಿ ತೊಗೊಂಡಾಗಿದೆ. ಸೊ ಇವಾಗ ಬಂದು ಫಸ್ಟುಗಿ ಪೂಜೆ ಮಾಡಿಸ್ಬೇಕು. ಸೊ ನಮ್ಮ ಗಣೇಶ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸೋದು ಇವಾಗ. ಸೊ ಇದ್ರ ಬಗ್ಗೆ ಇನ್ನೂ ಹೇಳೋದಿದೆ. ಸೊ ನಿಧಾನಕ್ಕೆ ಎಲ್ಲ ಹೇಳ್ತೀನಿ ಹೇಗಿದೆ ಏನು ಅಂತಲ್ಲ. ಸೊ ಮತ್ತು ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ಹೇಗೆ ಏನಂತ. ನನ್ನ ಪರ್ಸು ಇದೆ. ಒಂದು ನಿಮಿಷ ಆಗುತ್ತಾ? ಒಂದು ನಿಮಿಷ. ನೀವು ಹೆಲ್ಮೆಟ್ ಹಾಕ್ಕೊಂಡ್ರಾ? ಹೆಲ್ಮೆಟ್ ಏನಕ್ಕೆ ಇಲ್ಲಿಗೆ ಬೇಕಾಗಿರಲಿಲ್ಲ, ಬಿಡಿ ಹೋಗ್ಲಿ. ಹಾಕೊಂಡಿದ್ದೀರಲ್ಲ. ಬೇಡ. ಚೇಂಜ್ ತಂದಿದ್ದೀರಾ? ಚೇಂಜ್ ಇದೆಯಾ? ಸೊ ಆಲ್ ಡನ್. ಸೊ ಇವಾಗ ಪೂಜೆ ಮಾಡಿಸಿ ಆಫೀಸಿಗೆ ಹೊರಡಬೇಕು. ಸೊ ಒಂದು 2 hours ಪರ್ಮಿಷನ್ ಕೇಳಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನೈಟ್ ಬರ್ತಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿದೆ ಏನು ಅಂತೆಲ್ಲ. ಸೊ ಇವಾಗ ಹೋಗಿ ಸದ್ಯಕ್ಕೆ ಪೂಜೆ ಮಾಡ್ಸೋಣ. ಸೊ ಆಲ್ರೆಡಿ ದೃಷ್ಟಿ ಬಿದ್ದಿದೆ ಅಂತ ಗೊತ್ತು ನನಗೆ, ಏನು ಮಾಡೋಕ್ಕಾಗಲ್ಲ. ತಡೀರಿ ಇಳಿಬೇಡಿ. ಫೋನ್ ಇಲ್ಲೇ ಇದೆ. ಸೊ ಆಯಿತು. ಸೊ ಟೆಂಪಲ್ಲಿಗೆ ಬಂದಿದ್ದೀವಿ. ಪೂಜೆ ಒಂದು ಮಾಡಿಸ್ಬೇಕು. ಸೊ ಮಾಡಿಸೋಣ ಬೇಗ. ಸೊ ಫೈನಲಿ ಗಾಡಿ ಪೂಜೆ ಆಗ್ತಿದೆ.
ಅಷ್ಟೇ, ನಿಂಬೆಹಣ್ಣು ಇಡಿ, ಆನ್ ಮಾಡ್ತೀನಿ. ಗಟ್ಟಿಗೆ ಇಟ್ಟಿದ್ದೀರಾ ತಾನೇ? ಹುಷಾರು ಹುಷಾರು ನೋಡಿಕೊಂಡು. ಹಾಂ, ಹಂಗೆ ಇನ್ನು ಸ್ವಲ್ಪ ಹಿಂದೆ ಕವರ್ ಆಗ್ತಿದ್ಯಾ? ಹಾಂ, ಇಲ್ಲ ಇಲ್ಲ, ಪ್ರೆಸ್ಸಿಂಗಲ್ಲಿದೆ. ಎರಡು ಆಯ್ತು ತಾನೇ? ಹಾಂ, ತಡೀರಿ ತಡೀರಿ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಸೊ ಫೈನಲಿ ಡ್ಯೂಕ್ ಬಂದಾಯಿತು. ಸೊ ರೈಡ್ ಮಾಡೋಣ ಅಂದರೆ ಒಂದೇನು ಪ್ರಾಬ್ಲಮ್ ಅಂದರೆ 1000 ಕಿಲೋಮೀಟರ್ಸ್ ತನಕ 40 ಮೇಂಟೈನ್ ಮಾಡಬೇಕು. ಸೊ 1000 ಕಿಲೋಮೀಟರ್ಸ್ ಆರ್ 45 ಡೇಸ್. ಸೊ ಫಸ್ಟ್ ಸರ್ವಿಸ್ಗೆ ಇಂಟರ್ವೆಲ್ಲು. ಸೊ ಬೇರೆ ಆಪ್ಷನ್ ಇಲ್ಲ. ಸೊ ಎಲ್ಲರೂ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೂ ಯೋಚನೆ ಮಾಡ್ತಾಯಿದ್ದೀನಿ, 40-50 ಯಾರು ಎಲ್ಲಿ ಹೋಗೋಕ್ಕಾಗತ್ತೇಳಿ. ಸೊ ಅದಕ್ಕೇ ಸೊ ಜಸ್ಟ್ ಏನು ಇದ್ರದ್ದು ಅಷ್ಟೇ, ಡೆಲಿವರಿ ತೊಗೊಂಡಿದ್ದು ಏನು ನಾನು ಅಷ್ಟು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಂಡಿಲ್ಲ. ಸೊ ಜಸ್ಟ್ ಒಂದು ಲೈಕ್ ಒಂದು ನಾರ್ಮಲ್ ಒಂದು 20 ಸೆಕೆಂಡ್ಸ್ ಆರ್ ಲೈಕ್ 15 ಸೆಕೆಂಡ್ಸ್ ಅದು ಕ್ಲಿಪ್ ಹಾಕ್ತೀನಿ. ಸೊ ಅಷ್ಟೇ, ಏನು ಗ್ರ್ಯಾಂಡಾಗೆಲ್ಲ ಏನು ಮಾಡಿಲ್ಲ. ಸೊ ಸಡನ್ ಪ್ಲ್ಯಾನ್ ಇದ್ದಿದ್ದು. ಸೊ ಎಲ್ಲ ನಾನು ಅಂದ್ಕೊಂಡಂಗೆ ಎಲ್ಲ ಹಂಗೆ ಸಡನ್ನಾಗಿ ಎಲ್ಲ ಆಯಿತು. ಸೊ ನಾನು ಏನೋ ಅಷ್ಟು ಯೋಚನೆ ಮಾಡೋಕ್ಕೋಗಿಲ್ಲ, ಬೇರೆ ಏನೇನು ಪ್ರೊಸೆಸ್ ಇದೆಯೋ ಅದೆಲ್ಲ ಮುಗಿಸ್ಕೊಂಡೆ. ಸೊ ಏನಾದ್ರು ಇದ್ರದ್ದು ಪ್ರೊಸೆಸ್ ಏನಾದ್ರು ನಿಮ್ಗೇನಾರು ಡೌಟ್ ಇತ್ತು, ಹೇಗೆ ತೊಗೊಳೋದು, ಏನು EMI ಎಷ್ಟು ಬರುತ್ತೆ, ಆನ್ ರೋಡ್ ಎಷ್ಟು, ಸೊ ಈ ಥರದ್ದೆಲ್ಲ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಂದರೆ ಸೊ ಕಮೆಂಟ್ಸ್ ಮಾಡಿ. ಕಮೆಂಟಲ್ಲಿ ನೀವು ಏನು ಡೌಟ್ ಇದೆ ಅಂತ ಮೆನ್ಷನ್ ಮಾಡಿ. ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ಇನ್ನು 45 ಡೇಸ್ ತನಕ ಎಲ್ಲೂ ರೈಡ್ಸ್ ಅಂತೂ ಎಲ್ಲೂ ಹೋಗಲ್ಲ. ಸೊ ಆಫ್ಟರ್ 45 ಡೇಸ್ ಸೊ ಮತ್ತು ಇವತ್ತು ನಾನು ಗಾಡಿ ಬಂದು 5th ತೊಗೊಂಡಿದ್ದು, January 5th. ಸೊ ಈವ್ನಿಂಗ್ ಒಂದು 5:45 ಆರ್ 35 ಏನೋ ನಾನು ಡೆಲಿವರಿ ತೊಗೊಂಡಿದ್ದು ಬೈಕು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಫೋಟೋ ಸೆಷನ್ಸ್ ಎಲ್ಲ ಆಯಿತು. ಸೊ ಅದಾದಮೇಲೆ ನಾನು ಇಲ್ಲಿ ನಮ್ಮ ಮಹಾಲಕ್ಷ್ಮೀಪುರಂ ಎಂಟ್ರೆನ್ಸಿಗೆ ಬಂದೆ. ಅಲ್ಲಿ ಗಣೇಶನ ದೇವಸ್ಥಾನ ಇದೆ. ಸೊ ಅಲ್ಲಿ ಪೂಜೆ ಮಾಡಿಸಿ ಸೊ ಡೈರೆಕ್ಟ್ ಆಫೀಸ್ಗೆ ಹೋಗಿದ್ದೀನಿ ನಾನು. ಅದಾದಮೇಲೆ ಸಮಥಿಂಗ್ 6:30 ಇಲ್ಲೇ ಆಗೋಗಿತ್ತು. ಸೊ ಅದಾದಮೇಲೆ ಸುಮ್ಮನೆ ಏನಕ್ಕೆ ರಜಾ ಹಾಕೋದು ಅಂಥೇಳಿ ಡೈರೆಕ್ಟ್ ನಾನು ನನಗೆ ಆಫೀಸ್ ಹಿಂಗಿರೋ ಪರ್ಮಿಷನ್ ಕೊಟ್ಟಿದ್ದರು. ಸೊ 8:30 ಹಾಗೆ ನಾನು ಆಫೀಸಿಗೆ ರೀಚ್ ಆದೆ. ಸೊ ಆ್ಯಸ್ ಯೂಶ್ವಲ್ ವರ್ಕ್ ಮಾಡಿದೆ, ವಾಪಸ್ ಬಂದೆ. ಸೊ ಇದು ಬಂದು 3ನೇ ದಿವಸ ಆಯಿತು. 3 ದಿವಸ ಆಯಿತು ಬೈಕ್ ತೊಗೊಂಡಿದ್ದು. ಸೊ ಈ ಥರ ಬ್ಲೈಂಡ್ ಸ್ಪಾಟ್ಸ್ ಇದ್ದೇ ಇರುತ್ತೆ, ನೋಡಿದೆ, ಬಟ್ ಓಡ್ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನನ್ನ ಮಕ್ಕಳ್ರಪ್ಪ ತಾವೇ. ಸೊ ಗೊತ್ತಿಲ್ಲ, ಏನೋ ಹೇಳ್ತಿದ್ದೆ, ಮರ್ತೋಯ್ತು. ಸೊ ಅದೇ ಆ್ಯಸ್ ಯೂಶ್ವಲ್ ಇವತ್ತು ಬಂದು ಬೈಕ್ ತೊಗೊಂಡು 3 ಡೇಸ್ ಆಯಿತು. ಸೊ ಇವಾಗ ತಿರ್ಗಾ ಮತ್ತೆ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಸೊ ಸಾಟರ್ಡೇ ಸಂಡೇಸ್ ಏನು ಪ್ಲ್ಯಾನ್ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡಬೇಕು. ಈ ರೋಡಂತೂ ಇನ್ನೂ ಮಾಡ್ತಾನೇ ಇದ್ದಾರೆ. ಇನ್ನೂ ಕೆಲಸ ಮಾತ್ರ ಮುಗ್ದಿಲ್ಲ. ಇವ್ರು ಕೆಲಸ ಮಾಡೋ ಅಷ್ಟರಲ್ಲಾಗಲೇ ಅರ್ಧ ಜನ ಅಲ್ಲಿ ಆ ರೋಡನ್ನ ಪಾರ್ಕಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ.
ಸೊ ಗಾಡಿ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಬಂದು ಮಸ್ತಾಗಿದೆ. ಸೊ ಹೆವಿ ಸ್ಮೂತಾಗಿದೆ ಇಂಜಿನ್ ಕೂಡ ಫುಲ್. ಯಾಕಂದರೆ ನೀವೇನು ವಿತ್ ಸೈಲೆನ್ಸರ್ ಬರ್ತಿತ್ತಲ್ಲ 250, ಸೊ ಅದಕ್ಕಿಂತ ಇನ್ನೂ ರಿಫೈನ್ಡ್ ಆಗಿದೆ ಇಂಜಿನ್ನು. ಸೊ ಈವನ್ ಕ್ವಿಕ್ ಶಿಫ್ಟರ್ ಬಂದು ಅಪ್ ಆ್ಯಂಡ್ ಡೌನ್ ಎರಡೂ ಇದೆ. ಸೊ ಅಬೋವ್ 4000 RPM ಅಂತೂ ಇನ್ನೂ ಸ್ಮೂತಾಗಿ ಟ್ರಾನ್ಸ್ಮಿಷನ್ ಆಗುತ್ತೆ ಅದು. ಸೊ ಗೇರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಒಂದ್ಸಲಿ ಫಸ್ಟ್ ಸರ್ವಿಸ್ ಆಗಿ ಅದಾದಮೇಲೆ ಗೊತ್ತಾಗೋದು ಇನ್ನು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಇದ್ರದ್ದು ಅಂತ. ಸೊ ಕರೆಂಟ್ಲಿ ಇವಾಗ ಬಂದು ನಾನು ಟುವರ್ಡ್ಸ್ MG ರೋಡ್ ಹೋಗ್ತಾಯಿದ್ದೀನಿ. MG ರೋಡ್ಗೆ ಹೋಗಿ ಅಲ್ಲಿ ಹೆಲ್ಮೆಟ್ ಮರ್ಸ್ಬಿಟ್ಟು ಬಂದ್ಬಿಟ್ಟಿದ್ದೆ. ಸೊ ಆ ಹೆಲ್ಮೆಟ್ನ ತೊಗೊಂಬರ್ಬೇಕು ಹೋಗಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸ್ಟೋರೇಜ್ ಇಲ್ಲ, ಅದೊಂದೇ. ಹೆಲ್ಮೆಟ್ ಇಡೋಕ್ಕೆ ಎಲ್ಲಿ ಹೆಲ್ಮೆಟ್ ತಗ್ಲಾಕೋದಂತ ಗೊತ್ತಾಗಲ್ಲ ಎಕ್ಸ್ಟ್ರಾ ಹೆಲ್ಮೆಟ್ ಹಿಡ್ಕೊಂಡ್ರು. ಸೊ ಅದಕ್ಕೇನಾರು ಆಲ್ಟರ್ನೇಟಿವ್ ಮಾಡಬೇಕು. ಸೊ ಟಾಪ್ ಬಾಕ್ಸ್ ಏನಾರು ನಿಮ್ಗೆ ಐಡಿಯಾ ಇತ್ತು ಅಂದರೆ ಇವನ್ ಸೆಕೆಂಡ್ಸ್ ಆಲ್ಸೋ ಫೈನ್ ಫಾರ್ ಮೀ. ಸೊ ಏನಾರು ಲೈಕ್ ಟಾಪ್ ಬಾಕ್ಸ್ ಸ್ವಲ್ಪ ಮೇಂಟೈನ್ ಮಾಡಿ ಇಟ್ಕೊಂಡಿರೋರ್ಗೆ ಏನಾರು ಸೇಲ್ ಮಾಡ್ತಾಯಿದ್ದೀರಾ ಅಂದರೆ ಪಿನ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ನಂದು ID ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಸೊ ಮಿಸ್ ಮಾಡಬೇಡಿ. ಸೊ ಆ್ಯಕ್ಚುಲಿ ನನಗೆ ಟಾಪ್ ಬಾಕ್ಸ್ ಬೇಕೇ ಬೇಕಾಗತ್ತೆ. ಸೊ ಎಷ್ಟಿದೆ ಏನು ಅಂತಲೂ ನಾನು ಕೇಳಿಲ್ಲ ಎಕ್ಸಾಕ್ಟ್ ಪ್ರೈಸು. ಸೊ ಅದನ್ನು ಒಂದ್ಸಲಿ ಚೆಕ್ ಮಾಡ್ತೀನಿ. ನಿಮ್ಗೇನಾದ್ರು ಒಳ್ಳೆ ಪ್ರಾಡಕ್ಟ್ ಏನಾರು ಗೊತ್ತಿದ್ರೆ ನನಗೆ ರೆಫರ್ ಮಾಡಿ ನನಗೆ. ಸೊ ಇವನ್ ಐ ಆಮ್ ರೆಡಿ ಟು ಬೈ ಫಾರ್ ವಿಲ್ ಗೋ ವಿತ್ ಅ ನ್ಯೂ ಒನ್ ಆರ್ ಸೆಕೆಂಡ್ಸ್. ಸೊ ಕಾಲ್ ಮೇಲೆ ಕಾಲ್ ಬರ್ತಾಯಿದೆ ನನಗೆ, ಎಮರ್ಜೆನ್ಸಿ ನಾನು ರಿಸೀವ್ ಮಾಡ್ತಿಲ್ಲ. ಸೊ ಇದರಲ್ಲಿ ಇನ್ನೊಂದು ಏನಂದರೆ ನೀವು ಇಲ್ಲಿ ನೋಡ್ಬೋದು ಕಾಲ್ ಬರ್ತಿದೆ ಇಲ್ಲಿ ಒಟ್ಟಿನಲ್ಲಿ. ಸೊ ಅಲ್ಲೇ ನೀವು ಈ ಬಟನ್ ಥ್ರೂನೇ ನೀವು ರಿಸೀವ್ ಮಾಡ್ಬೋದು. ಬಟ್ ಏನು ಗ್ಲಿಚ್ ಆಗ್ತಿದೆ ಅಂದರೆ, ಸೊ ನಾನು ಏರ್ಪೋಡ್ಸ್ ಹಾಕ್ಕೊಂಡಿದ್ರು ನನಗೆ ಏರ್ಪೋಡ್ಸಲ್ಲಿ ನನಗೆ ಅವ್ರದ್ದು ವಾಯ್ಸ್ ಕೇಳಿಸ್ತಿಲ್ಲ. ಸೊ ಅದು ನಾನು ಹೇಗೆ ಏನು ಅಂತ ಚೆಕ್ ಮಾಡಬೇಕು ಒಂದ್ಸಲಿ ಶೋರೂಮ್ ಹತ್ರ ಹೋದಾಗ. ಸೊ ಕೇಳಿ ತಿಳ್ಕೊಬೇಕು. ಇನ್ನೂ ನಂಬರ್ ಪ್ಲೇಟು ಬಂದಿಲ್ಲ, ಮಂಡೇ ಬರುತ್ತೆ ಅಂತ ಹೇಳಿದ್ದಾರೆ. ನಂಬರ್ ಒಂದು ಚೆನ್ನಾಗಿ ಬಂದಿದೆ ಸಾಕು ಅಂತ ಇದ್ದೀನಿ. ಸೊ ಎಕ್ಸ್ಟ್ರಾ ನಾನೇನು ಪೇ ಮಾಡಿಲ್ಲ ನಂಬರ್ ಪ್ಲೇಟ್ಗೆ. ಸೊ ಜಸ್ಟ್ ಆ್ಯಸ್ ಯೂಶ್ವಲ್ ಹಾಗೆ ಬಿಟ್ಬಿಟ್ಟಿದ್ದೀನಿ. ಯಾವ್ದು ಬರುತ್ತೋ ಅದೇ ಒಳ್ಳೆಯದು. ಸೊ ಇನ್ನೊಂದೇನಪ್ಪ ಅಂದರೆ ಈ ಬೈಕದು ಹೆಂಗೆ ತೊಗೊಂಡೆ ಅಂದರೆ, ಸೊ ಒಂದು ಐಡಿಯಾ ಇತ್ತು ಬಟ್ KTM ಅನ್ನೋದು ಇರಲಿಲ್ಲ. ಸೊ ಫಸ್ಟು ಟ್ರಯಂಫ್ ನೋಡಿದೆ 400. ಸೊ ಕಂಫರ್ಟ್ ವೈಸ್ ಎಲ್ಲ ಚೆನ್ನಾಗೇ ಇದೆ. ಬಟ್ ಏನಂದರೆ ನನಗನ್ಸಿದ್ದು ನಾವು ಲೈಕ್ ಅಂದರೆ ಒಂಥರ ಸ್ಟಡಿ ಪೋಸ್ಚರಲ್ಲಿ ಕೂತಿರ್ತೀವಿ. ಪ್ಲಸ್ ಈ ಲಾಂಗ್ ರೈಡ್ಸಲ್ಲೆಲ್ಲ ಸ್ಟ್ರೈಟಾಗಿ ಕೂತ್ಕೊಂಡು ಓಡ್ಸೋಕ್ಕಾಗಲ್ಲ. ಸೊ ನಾವು ಹೆಂಗಿರೂ ನಾವು ಸ್ವಲ್ಪ ಹಿಂಗೆ ಬಗ್ತೀವಿ ಓಡಿಸುವಾಗ. ಸೊ ಏನಾಗುತ್ತೆ ಅಂದರೆ ಬೆನ್ನು ಬಂದು ಕೈಂಡ್ ಆಫ್ C ಶೇಪಲ್ಲಿರುತ್ತೆ. ಸೊ ಅವಾಗ ಟೇಲ್ ಬೋನ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಂಗ್ ಡ್ರೈವ್ಸಲ್ಲಿ ನನಗೆ ಅದೇ ನಾನು ಅಬ್ಸರ್ವ್ ಮಾಡಿರೋದು ಅಂದರೆ. ಸೊ ಮತ್ತು 310 ಬಂದು ಈವನ್ BMW ಅಷ್ಟೇ, TVS ಕೂಡ ಅಷ್ಟೇ. ಸೊ ಅದರಲ್ಲಿ ಏನಾಯಿತು ಅಂದರೆ ಅದು ತುಂಬ ನನಗೆ ಲೈಕ್ ಅಂದರೆ ಪವರ್ ವೈಸ್ ಎಲ್ಲ ಚೆನ್ನಾಗೇ ಇದೆ. ಬಟ್ ಯಾಕೋ ನನಗೆ ಕಂಫರ್ಟಬಲ್ ಅನಿಸಿಲ್ಲ ನನಗದು. ಸೊ ತುಂಬ ನಾನೇನೋ ಟಿಲ್ಟ್ ಆಗ್ತಾಯಿದ್ದೀನೇನೋ ಅಂತ ನಂಗೆ ಆ ಥರ ಅನಿಸ್ತು. ಸೊ ಅದಕ್ಕೆ ಫೈನಲಿ ಇದ್ರದ್ದು ಟೆಸ್ಟ್ ಡ್ರೈವ್ ಏನೂ ತೊಗೊಂಡಿಲ್ಲ. ನೋಡಿದೆ ಒಂದೇ ಒಂದು ಏನಕ್ಕೆ ತೊಗೊಂಡಿದ್ದು ಅಂದರೆ KTM ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಹೇಗಿರುತ್ತೆ, ಏನು ಪವರು ಅಂತ. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಏನೂ ಬೇಕಾಗಿಲ್ಲ ಇದಕ್ಕೆಲ್ಲ. ಸೊ ಹೋದೆ, ಬ್ಲೂ ಆ್ಯಂಡ್ ಬ್ಲ್ಯಾಕ್ ನೋಡಿದ್ದೆ ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ಆಗಲಿ. ಸೊ ಅದೆಲ್ಲ ನೋಡಿದ್ದೆ. ಸೊ ಸಮ್ ಕೈಂಡ್ ಆಫ್ ನ್ಯೂ ಕಲರ್ ಇದೆಯಲ್ಲ ಅಂತ ಹೇಳಿ ಐ ಜಸ್ಟ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಬ್ಲ್ಯಾಕ್ ನೋಡಿ ಬೇಜಾರಾಗಿದೆ ಗುರು. ಎಲ್ಲಿ ನೋಡಿದ್ರು ಡ್ಯೂಕ್ ಬ್ಲ್ಯಾಕ್ ಕಲರ್ ಇರುತ್ತೆ, ಇಲ್ಲ ಫುಲ್ ಆರೆಂಜ್ ಇರುತ್ತೆ, ಇಲ್ಲ ವೈಟ್ ಆರೆಂಜ್ ಕಲರ್ ಇರುತ್ತೆ ಡ್ಯೂಕು. ಸೊ ಇದೊಂಥರ ನಾನು ನಮ್ಮ ಏರಿಯಾದಲ್ಲಿ ಆಗಲಿ, ಇಂದಿರಾನಗರ್ ಆಗಲಿ, ವೈಟ್ ಫೀಲ್ಡ್ ಆಗಲಿ, ಸೊ ಈ ಕಡೆ ಎಲ್ಲ ಸುತ್ತಾಡ್ತಾ ಇರ್ತೀನಿ. ಸೊ ಅಷ್ಟೆಲ್ಲ ನಾನು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನೋಡಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಟ್ಯಾಂಕ್ ಇದೆಲ್ಲ ಬಂದು ಬ್ಲೂ ಕಲರ್ ಇರುತ್ತೆ, ಅಂದರೆ ಮ್ಯಾಟ್ ಫಿನಿಶ್ ಇರುತ್ತೆ. ಸೊ ಈವನ್ ಇದು ಅಷ್ಟೇ
ಬ್ಲೂ ಕಲರ್ ಇರುತ್ತೆ. ಸೊ ಒಂಥರ ಡಿಫ್ರೆಂಟಾಗಿದೆಯಲ್ಲ, ಲುಕ್ ಚೆನ್ನಾಗಿತ್ತು. ಸೊ ಸೀದಾ ಹಿಂಗೆ ನೋಡಿದಂಗೆ ಇದೇ ತೊಗೊತೀನಿ ಅಂತ ಡಿಸೈಡ್ ಆಗ್ಬಿಟ್ಟೆ. ಆಮೇಲೆ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಕಲರ್ ನಂಗೆ ಇಷ್ಟನೇ ಆಯಿತು, ತುಂಬಾ ಇಷ್ಟ ಆಯಿತು. ಬಟ್ ಸ್ಟಿಲ್ ನಾನು ಇದಕ್ಕೆ ಹೋದೆ, ಬ್ಲೂ ಆ್ಯಂಡ್ ಬ್ಲ್ಯಾಕ್. ಇವಾಗ ಎಲ್ಲರೂ ರೈಡ್ಗೆ ಹೋಗಿರ್ತೀವಿ, ರೈಡ್ಗೆ ಹೋಗಿರುವಾಗ ಬರೀ ಬ್ಲೂ ಆ್ಯಂಡ್ ಎಲ್ಲ ಬ್ಲ್ಯಾಕ್ ಕಲರ್ ಗಾಡಿ ನಿಂತಿರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಮಸ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ತಗೊಂಡೆ. ಸೊ ಮಸ್ತಾಗಿದೆ ಮಾತ್ರ ಗಾಡಿ. ಸೊ ಫಸ್ಟ್ ಸರ್ವಿಸೆಲ್ಲ ಹೇಗೆ ಏನು ಅಂತ ಅದನ್ನು ಹೇಳ್ತೀನಿ. ಸೊ ನಮಗೆ ಸೊ ಎಸ್ಪೆಷಲಿ ನನಗೆ ನಿಮ್ಮ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಬಂತು ಅಂದರೆ ಇನ್ನೂ ನನಗೆ ಸೊ ನನಗೂ ಈ ಥರ ಕಂಟೆಂಟೆಲ್ಲ ಮಾಡೋಕ್ಕೆ ನನಗೂ ಒಂದು ಎನರ್ಜಿಟಿಕ್ಕಾಗಿ ಮಾಡ್ಬೋದು. ಸೊ ಸಪೋರ್ಟ್ ಮಾಡಿ. ಸೊ ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ. ಸೊ ಹೊಸದಾಗೆ ಬರ್ತಿರ್ತಾರೆ ಯೂಟ್ಯೂಬರ್ಸು, ಸೊ ಅವ್ರಿಗೂ ಸಪೋರ್ಟ್ ಮಾಡೋಣ. ಸೊ ಕರ್ನಾಟಕದಲ್ಲಿ ಇರೋರಿಗೆ ಸಪೋರ್ಟ್ ಮಾಡೋಣ ಮೇಯ್ನ್ಲಿ. ಸೊ ಎಷ್ಟೊಂದು ವರ್ಷದ ಆಸೆಗಳಿರುತ್ತೆ. ಸೊ ಅದೆಲ್ಲ ನಾವು ಒಟ್ಟಿಗಿದ್ದು ನಾವು ಸಪೋರ್ಟ್ ಮಾಡ್ಕೊಂಡು ಹೋದರೆ ಇಲ್ಲಿರೋ ಜನರು ಬೆಳೀತಾರೆ. ಎಲ್ಲೆಲ್ಲಿಂದನೋ ಬರ್ತಾರೆ. ಸೊ ಅವರೆಲ್ಲ ಬೆಳೆದು ತಿರ್ಗಾ ವಾಪಸ್ ನಮಗೆ ಬೈತಾರೆ, ನಮಗೆ ಇನ್ನೊಂದೇನೋ ಒಂಥರ ಮಾತಾಡ್ತಾರೆ. ನಾನು ಒಂದ್ಸಲ ಅನ್ಕೊತಿದ್ದೆ, ಈ ಥರ ಹಿಂಗೆ ನನ್ನ ಹತ್ರನೂ ದುಡ್ಡಿದ್ರೆ ಪೆಟ್ರೋಲ್ ಕೊಟ್ಟು ನಾವು ಮಾಡೋಣ ಕಂಟೆಂಟ್ ಅಲ್ಲ ಅಂತ. ಪೆಟ್ರೋಲ್ ಕೊಡೋದು ತಪ್ಪಲ್ಲ, ಫೇಮಸ್ ಆದಮೇಲೆ ನಮ್ಮ ಜನಕ್ಕೇ ಒಂಥರ ಲೈಕ್ ನಮ್ಮ ಇದ್ರ ಬಗ್ಗೆನೇ ಲೈಕ್ ಸಮಥಿಂಗ್ ಏನೋ ಮಾತಾಡೋದು ಅದೆಲ್ಲ ತಪ್ಪದು. ಸಪೋರ್ಟ್ ಇಲ್ಲಿ ನಿಂಗೆ ಕರ್ನಾಟಕದಲ್ಲಿ ಸಿಗ್ತಿದೆ ಅಂದಮೇಲೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಅದು ಬಿಟ್ಟು ಬೇರೆ ಏನೇನೋ ಮಾತಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಸೊ ಹಳೆ ವಿಷಯ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಹಳೆ ವಿಷಯ ಆಗಿದ್ರೂ ಯೋಚನೆ ಮಾಡ್ತು ಅಂದರೆ ಒಂದು ಸೆಕೆಂಡ್ ಬೇಜಾರಾಗೇ ಆಗುತ್ತೆ. ಸೊ ನೋ ಪ್ರಾಬ್ಲಮ್ ಏನೇ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಅಷ್ಟೇ, ಇನ್ನೇನೂ ಇಲ್ಲ. ಸೊ ನೆಕ್ಸ್ಟ್ ಇನ್ನೇನೇ ಇದ್ದರೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗಬೇಕು. ಸೊ ರೈಡ್ಸ್ ಯಾವಾಗ ಹೇಗೆ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಅದ್ರದ್ದು ಹೇಳ್ತೀನಿ, ಇಂಟ್ರೆಸ್ಟ್ ಇರೋರು ಬರ್ಬೋದು ಜೊತೆಗೆ. ಸೊ ನಾರ್ಮಲಿ ಲೈಕ್ 250 to 300 ಒಳಗಡೆ ಇರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ದಿವಸ. ಸೊ ಆಮೇಲೆ ಯಾಕಂದರೆ ನಾನು ಇವಾಗ ರೀಸೆಂಟಾಗಿ ಗೋವಾ ವ್ಲಾಗ್ಸ್ ಎಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಸೊ ಅದು ಬಂದು ಹೀಗೆ ಬೇಜಾರಾಯಿತು ಅಂತ ಹೇಳ್ಬಿಟ್ಟು 610 ಕಿಲೋಮೀಟರ್ಸ್ ಏನೋ ಹೋಗಿದೆ. ಮೀನ್ಸ್ 610 ಕಿಲೋಮೀಟರ್ಸ್ ಒನ್ ಸೈಡ್, ಬೆಂಗಳೂರಿಂದ ಗೋವಾ. ಸೊ ಒಂದೇ ದಿವಸದಲ್ಲಿ ಲೈಕ್ ಸಮಥಿಂಗಲ್ಲಿ ಲೈಕ್ ಬೀಚ್ ಹತ್ರ ಹೋಗಿದ್ದೆ, ಟಿಟೋಸ್ ಲೈನ್ಗೆ ಹೋಗಿದ್ದೆ. ಸೊ ವಾಪಸ್ ತಿರ್ಗಾ ಅದೇ ನೈಟ್ ಸ್ವಲ್ಪ ರೆಸ್ಟ್ ತೊಗೊಂಡು ಸೊ ರೂಮ್ ಚೆಕ್ಔಟ್ ಆಗಿ 11 o'clock ನೆಕ್ಸ್ಟ್ ಡೇನೇ ಬಿಟ್ಟೆ ಅಲ್ಲಿಂದ. ಸೊ ಅಗೇನ್ 610 ಕಿಲೋಮೀಟರ್ಸ್. ಸೊ ಬರ್ತಾ ಏನಾಯಿತು ಅಂದರೆ 17 ಕಿಲೋಮೀಟರ್ಸ್ ಆಗೋಯಿತು. ಸೊ ಮಿಸ್ ಆಗ್ಬಿಟ್ಟು ನಾನು ಬೆಳಗಾವಿ ರೂಟ್ಗೆ ಹೊರಟೋಗಿದ್ದೆ. ಸೊ ಬೆಳಗಾವಿ ರೂಟ್ಗೆ ಹೋಗಿರೋದು ಏನಾಗಿದೆ, ತುಂಬ ಲೇಟ್ ಆಗೋಯಿತು. ಬೆಳಗಾವಿಯಿಂದ ವಾಪಸ್ ಬರ್ತಾ ರೋಡು ಮಿಸ್ ಆಯಿತು. ಪ್ಲಸ್ ತಿರ್ಗಾ ಬೆಳಗಾವಿ ರೂಟಿಂದ ತಿರ್ಗಾ ಮಿಸ್ ಮಾಡಿಕೊಂಡೆ. ಯಾವುದೋ ಕೊತ್ನೂರು ಅಂತ ಏನೋ ಇತ್ತು, ಕೊತ್ನೂರಲ್ಲ ಸಮಥಿಂಗ್ ಏನೋ ಇತ್ತು, ಕೊಟ್ಟೂರೋ ಏನೋ. ಸೊ ಅಲ್ಲಿ ಮಿಸ್ ಆಯಿತು ರೋಡು. ಫೋನಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ಲ. ಸೊ ಸೋಲೋ ರೈಡ್ ಬೇರೆ, ನೈಟು ಕೇಳೋಕ್ಕೆ ಯಾರೂ ಇರಲಿಲ್ಲ. ಸೊ ಹಂಗಂಗೆ ಮಿಸ್ ಆಗಿ 17 ಕಿಲೋಮೀಟರ್ಸ್ ಆಗೋಯಿತು. ಅದರಲ್ಲಿ ಬೇರೆ ನನಗೆ ಹೆಡ್ಡೇಕ್ ಇದೆ ಅಂತ ಹೇಳಿ ನಾನು 2 hours ರೆಸ್ಟ್ ತೊಗೊಂಡಿದ್ದೆ. ಸೊ ಹೀಗೆ ಅದಾಗಿದ್ದು. ಈಗ ಗೊತ್ತೇ ಆಗಲ್ಲ ಮರೆ, ಇದರಲ್ಲಿ ನ್ಯೂಟ್ರಲ್ ಬಿದ್ದುಬಿಡುತ್ತೋ ಒಂದೊಂದ್ಸಲಿ. ಕರೆಕ್ಟಾಗಿ ಬರ್ತಾಯಿದ್ದೀನ, ಹಂಗೆ ಹೋಗ್ಬೇಕಾಗಿರೋದು ಹಿಂಗೆ ಬಂದಿದ್ದೀನಿ ನಾನು. ಸೊ ಮಾತಾಡ್ಕೊಂಡು ಗೊತ್ತೇ ಆಗಿಲ್ಲ ಈ ಕಡೆ ಬಂದಿದ್ದು. ಸೊ ನಾನು ಆ ಕಡೆ ಹೋಗ್ಬೇಕಾಗಿತ್ತು. ತಿರ್ಗಾ ಈ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿ ತಿರ್ಗಾ ಹೋಗ್ಬಿಟ್ಟು ಯೂಟ ನೋಡ್ಕೊಂಡು ಹೋಗ್ಬೇಕು ನಾನು. ಸೊ ಲಾಂಗ್ ಆಗೋಯ್ತು ಸ್ವಲ್ಪ.
ನೋಡಿ ಇಲ್ಲಿ ಸೊ ಮೈಲೇಜ್ ಇದೆ ಆ್ಯಕ್ಚುಲಿ ಇದು. ಸೊ ಇಲ್ಲಿ 33.1 ಅಂತ ತೋರಿಸ್ತಿದೆ. ಸೊ ಇದು ಆ್ಯಕ್ಚುಲಿ ಇವಾಗ ಕನ್ಸಿಡರ್ ಮಾಡ್ಬೋದು, ಬಟ್ ಏನೇ ಇದ್ದರೂ ಫಸ್ಟ್ ಸರ್ವಿಸ್ ಆದಮೇಲೆ ನಮಗೆ ಗೊತ್ತಾಗೋದು. ಯಾಕಂದರೆ ಇವಾಗ ಸೊ 40 to 50 ಮೇಂಟೈನ್ ಮಾಡ್ತಾ ಇರ್ತೀವಿ, ಸೊ ಮೈಲೇಜ್ ಕೊಟ್ಟೇ ಕೊಡುತ್ತೆ. ಸೊ ಬಟ್ ಇವಾಗ ಏನು ನಾವು ಮೇಂಟೈನ್ ಮಾಡ್ತೀವೋ ಸ್ಟಾರ್ಟಿಂಗಲ್ಲಿ 1000 ಕಿಲೋಮೀಟರ್ಸು, ಸೊ ಅದೇ ನಿಮಗೆ ಮುಂದೆ ಹೆಲ್ಪ್ ಆಗೋದು. ಸೊ ಈ ಟೈಮಲ್ಲೇ ನೀವು ಸ್ವಲ್ಪ ರ್ಯಾಶಾಗಿ ಓಡಿಸೋದಾಗಲಿ, ಆ್ಯಕ್ಸಲರೇಷನ್ ಜಾಸ್ತಿ ಕೊಡೋದು, ಕಡಿಮೆ ಕೊಡೋದು, ಸುಮ್ಮನೆ ಲೈಕ್ ರೇವ್ ಮಾಡೋದು ಅದೆಲ್ಲ ಮಾಡ್ತು ಅಂದರೆ ಆಬ್ವಿಯಸ್ಲಿ ಲೈಕ್ ಗೊತ್ತಿಲ್ಲ ಏನು ಅಂತ ಲಾಜಿಕ್ಕಾಗೆ, ಬಟ್ ಬೇರೆಯವರೆಲ್ಲ ಹೇಳ್ತಾರೆ ಸಮಥಿಂಗ್ ಇಂಜಿನ್ ಡ್ಯಾಮೇಜ್ ಆಗುತ್ತೆ ಹಾಗೆ ಹೀಗೆ ಅಂತ. ಸೊ ಇವನ್ ಐ ಬಿಲೀವ್. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. 1000 ಕಿಲೋಮೀಟರ್ಸ್ ಆರಾಮಾಗಿ ಓಡಿಸಿ, ಆಮೇಲೆ ಮೇಂಟೈನ್ ಆಯಿತು ಅಂದರೆ ನಿಮಗೆ ಆರಾಮಾಗಿ ಓಡಿಸ್ಬೋದು ಅಂದಮೇಲೆ. ಸೊ ಸಿಗೋಣ ಮತ್ತೆ ಅಲ್ಲಿಗೆ ರೀಚ್ ಆಗ್ಬಿಟ್ಟು ಸಿಗೋಣ. MG ರೋಡಿಗೆ ರೀಚ್ ಆಗ್ಬಿಟ್ಟು ಬರ್ತೀನಿ. ಸೊ ಫೈನಲಿ ಆಫೀಸ್ ಹತ್ರ ಬಂದಾಯಿತು. ಲಾಗಿನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡೋದು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಬಾ. ಬ್ಯೂಟಿ